ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುನಾಥ್ ಜಾಲಿಮರ್. ದರ್ಶನ್ ಅವರಿಗೆ ತಲೆದಿಂಬು ಬೆಡ್ ಸಮೇತ ಸಿಗ್ತಾ ಇಲ್ಲ. ಅದಕ್ಕೆ ನೂರಾರು ಅರ್ಜಿಗಳನ್ನು ಹಾಕಬೇಕಾಗಿದೆ. ಆದರೆ ಈ ಉಮೇಶ್ ರೆಡ್ಡಿ ಇದಾನಲ್ಲ, ಅವನಿಗೆ ಜೈಲಿನಲ್ಲೇ ಎಲ್ಲವೂ ಸಿಗ್ತಾ ಇದೆ. ಒಂಥರ ಪರಪ್ಪನಗರ ಜೈಲು ರೆಸಾರ್ಟ್ ಥರ ಆಗ್ಬಿಟ್ಟಿದೆ. ಬನ್ನಿ ಇವನ ಹಿಸ್ಟ್ರಿಗೆ ಹೋಗೋಣ, ಇವನು ಏನೇನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ ಇವತ್ತು. ಉಮೇಶ್ ರೆಡ್ಡಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬಸಪ್ಪ ಮಾಳಿಗೆ ಎಂಬ ಗ್ರಾಮದಲ್ಲಿ 1969ರಲ್ಲಿ ಇವನು ಜನಿಸ್ತಾನೆ. ಇವನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ಕೊಂಡಿರ್ತಾನೆ. ಕೇಂದ್ರ ಮೀಸಲು ಪಡೆ ಪೊಲೀಸ್ಗೆ ಅಂದರೆ CRPFಗೆ ಆಯ್ಕೆ ಆಗ್ತಾನೆ. ಇವನು ಜಮ್ಮು ಕಾಶ್ಮೀರದಲ್ಲಿ ನಿಯೋಜಿಸಲಾಗಿದ್ದ ಕಮಾಂಡೆಡ್ ಮನೆಯಲ್ಲಿ ಕಾವಲುಗಾರನಾಗಿರ್ತಾನೆ. ಇದೇ ಸಮಯದಲ್ಲಿ ಕಮಾಂಡ್ ಅವರ ಮಗಳ ಮೇಲೆ ಮಾನಭಂಗಕ್ಕೆ ಯತ್ನಿಸ್ತಾನೆ. ನಂತರ ಅಲ್ಲಿಂದ ಎಸ್ಕೇಪ್ ಆಗಿ ಅವನು ಚಿತ್ರದುರ್ಗಕ್ಕೆ ಓಡಿ ಬರ್ತಾನೆ. 1996ರಲ್ಲಿ ಅವನು ಜಿಲ್ಲಾ ಸಶಸ್ತ್ರ ಮೀಸಲು ಅಂದರೆ DAR ಪೊಲೀಸ್ಗೆ ಸೇರ್ಕೊಳ್ತಾನೆ. ಅವನಿಗೆ CRPFನಲ್ಲಿ ಅವರ ಹಿನ್ನೆಲೆ ಅವರಿಗೆ ತಿಳಿದಿರಲ್ಲ. ರೆಡ್ಡಿ ಮಧ್ಯಪ್ರದೇಶದಲ್ಲಿ ತಮ್ಮ ಪೊಲೀಸ್ ತರಬೇತಿಯನ್ನು ಪೂರ್ಣಗೊಳಿಸಿಕೊಂಡು ನಂತರ ಕರ್ನಾಟಕಕ್ಕೆ ಬರ್ತಾನೆ. ರೆಡ್ಡಿ ತನ್ನ ಬಲಿಪಶುಗಳನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಪುರುಷರು ಕೆಲಸಕ್ಕೆ ಹೋದ ಸಮಯವನ್ನು ನೋಡಿಕೊಂಡು ಒಂಟಿ ಮಹಿಳೆ ಇದ್ದಂಥ ಸಮಯದಲ್ಲಿ ಇವನು ಸ್ಕೆಚ್ ಆಗ್ತಾ ಇರ್ತಾನೆ. ಇವನು ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ಒಂಟಿ ಮಹಿಳೆಯರನ್ನ ಇವನು ಟಾರ್ಗೆಟ್ ಮಾಡ್ತಾ ಇರ್ತಾನೆ. ನೀರು ಕೇಳುವ ನೆಪದಲ್ಲಿ, ಅಡ್ರೆಸ್ ಕೇಳುವ ನೆಪದಲ್ಲಿ ಅವನು ಮನೆಗೆ ನುಗ್ತಾ ಇರ್ತಾನೆ. ನಂತರ ಅವರನ್ನ ಚಾಕುವಿನಿಂದ ಬೆದರಿಸಿ ಬಟ್ಟೆ ತೆಗೆಯುವಂತೆ ಒತ್ತಾಯಿಸ್ತಾನೆ. ಅನಂತರ ಅವರನ್ನು ಕಟ್ಟಿ ಹಾಕಿ ಮಾನಭಂಗ ಮಾಡ್ತಿದ್ದ. ಅವನು ಆಗಾಗ್ಗೆ ತನ್ನ ಬಲಿಪಶುಗಳನ್ನು ಉಸಿರುಗಟ್ಟಿಸಿ ಅವರನ್ನ ಪ್ರಜ್ಞಾಹೀನ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡ್ತಾ ಇರ್ತಾನೆ. ಅತ್ಯಾಚಾರದ ನಂತರ ರೆಡ್ಡಿ ಅವರನ್ನು ಕೊಂದುಬಿಟ್ಟು ಅವರ ಆಭರಣಗಳನ್ನು ತೆಗೆದುಕೊಂಡು ಹೋಗ್ತಿರ್ತಾನೆ. ಯಾಕಂದ್ರೆ ಅಪರಾಧವನ್ನ ದರೋಡೆಯಂತೆ ಸೃಷ್ಟಿ ಮಾಡಿ ಹೋಗ್ತಾ ಇದ್ದ. ನಂತರ ಅವನು ಮಹಿಳೆಯರ ಒಳ ಉಡುಪುಗಳನ್ನು ಅವನೇ ಹಾಕೊಂಡು ಹೋಗ್ತಾ ಇದ್ದ. ಪೊಲೀಸರು ಅವನನ್ನು ಬಂಧಿಸಿದಾಗಲೆಲ್ಲ ರೆಡ್ಡಿ ತನ್ನ ಬಟ್ಟೆ ಒಳಗೆ ಒಳ ಉಡುಪುಗಳನ್ನ ಧರಿಸಿದ್ದು ಕಂಡು ಬರುತ್ತೆ. ನವೆಂಬರ್ 1996ರಲ್ಲಿ ಚಿತ್ರದುರ್ಗದ KB ಕಾಲೋನಿನಲ್ಲಿ ನಡೆದುಕೊಂಡು ಹೋಗ್ತಿದ್ದ ಒಂದು ಸ್ಕೂಲ್ ಬಾಲಕಿ ಮೇಲೆ ಇವನು ಅತ್ಯಾಚಾರಕ್ಕೆ ಯತ್ನ ಮಾಡ್ತಾನೆ. ಆ ಹುಡುಗಿ ಅವನಿಗೆ ಕಲ್ಲಿನಿಂದ ಹೊಡೆದು ಅದೇಗೋ ತಪ್ಪಿಸಿಕೊಳ್ತಾಳೆ ಆ ಸಮಯದಲ್ಲಿ. ಮತ್ತೆ ಡಿಸೆಂಬರ್ 6, 1996ರಂದು ರೆಡ್ಡಿ ಅದೇ ಪ್ರದೇಶದಲ್ಲಿ ಒಂದು 16 ವರ್ಷದ ರೂಪಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಇದು ಆದ ಮುಂದಿನ ತಿಂಗಳೇ ಇವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಸೇವೆಯಿಂದ ಇವನ್ನ ವಜಾಗೊಳಿಸ್ತಾರೆ, ಅಂದ್ರೆ ತೆಗ್ದಾಕ್ತಾರೆ. ಆಗ ಇವನಿಂದ ಮೊದಲ ಬಲಿಪಶುಗೆ ಟ್ರೈ ಮಾಡಿರ್ತಾನಲ್ಲ, ಆ ಟೈಮಲ್ಲಿ ಗಣರಾಜ್ಯೋತ್ಸವದ ಪೊಲೀಸ್ ಪೆರೇಡ್ನಲ್ಲಿ ಆಕಸ್ಮಿಕವಾಗಿ ಈ ರೆಡ್ಡಿಯನ್ನ ಆ ಹುಡುಗಿ ನೋಡ್ತಾಳೆ. ನೋಡಿದಾದ್ಮೇಲೆ ಕಂಡುಹಿಡಿದು ಪೊಲೀಸರಿಗೆ ತಿಳಿಸ್ತಾಳೆ. ಪೊಲೀಸರು ಇವನ ಜೊತೆಗೆ 4ರನ್ನು ಕೂಡ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ನಂತರ 2004ರಲ್ಲಿ ಸಾಕಷ್ಟು ಪುರಾವೆಗಳ ಕೊರತೆಯಿಂದಾಗಿ ಇವನನ್ನು ಪ್ರಕರಣದಿಂದ ಖುಲಾಸೆ ಮಾಡಲಾಗುತ್ತೆ. ನ್ಯಾಯಾಲಯವು ಇವನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುತ್ತೆ. ಮಾರ್ಚ್ 1997ರಲ್ಲಿ ಚಿತ್ರದುರ್ಗ ಪೊಲೀಸರು ಇವನನ್ನು ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಹಸ್ತಾಂತರಿಸುವಾಗ ರೆಡ್ಡಿ ತಪ್ಪಿಸ್ಕೊಳ್ತಾನೆ. ನಂತರ ಇವನು ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಯ ಪತ್ನಿಯನ್ನು ಹಾಗೂ ಅಹಮದಾಬಾದ್ನಲ್ಲಿ ಒಬ್ಬ ಹುಡುಗಿಯನ್ನು ಮತ್ತು ಬರೋಡಾದಲ್ಲಿ 2 ಹುಡುಗಿಯನ್ನು ಮತ್ತು ಕುಣಿಗಲ್ನಲ್ಲಿ ಒಬ್ಬ ವಿಧವೆಯನ್ನು ಮಾನಭಂಗ ಮಾಡಿ ಕೊಲೆ ಮಾಡಿ ಅಲ್ಲಿದ್ದ ಬಂಗಾರಗಳನ್ನೆಲ್ಲ ದೋಚ್ಕೊಂಡು ಹೋಗಿರ್ತಾನೆ. ನಂತರ ಜುಲೈ 7, 1997ರಂದು ಮಹಿಳೆಯರ ಒಳ ಉಡುಪುಗಳನ್ನು ಕದ್ದಿದ್ದಕ್ಕಾಗಿ ಪೀಣ್ಯ ಪೊಲೀಸರು ಈತನನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಆತನ ಕೋಣೆಯನ್ನು ಚೆಕ್ ಮಾಡಿದಾಗ ಒಂದು ಗೋಣಿ ಚೀಲದ ತುಂಬೆಲ್ಲ ಮಹಿಳೆಯರ ಒಳ ಉಡುಪುಗಳೇ ಇರ್ತದಂತೆ. ಮತ್ತೊಂದು ಪ್ರಕರಣದಲ್ಲಿ ಇವನು ವಿಚಾರಣೆ ಮಾಡೋದಕ್ಕೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ವರ್ಗಾಯಿಸಲ್ಪಟ್ಟಾಗ ರೆಡ್ಡಿ 24 ಗಂಟೆಗಳಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಆದರೆ ರೆಡ್ಡಿಯ ತಂದೆ ಹೈಕೋರ್ಟ್ನಲ್ಲಿ ABS ಕಾರ್ಪಸ್ ಅರ್ಜಿ ಸಲ್ಲಿಸ್ತಾರೆ. ನನ್ನ ಮಗ ತುಂಬ ಒಳ್ಳೆಯವನು, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅಂತ ಇವನೊಂದು ಅರ್ಜಿ ಸಲ್ಲಿಸ್ತಾನೆ. ಆನಂತರ ಕೋರ್ಟು ಇವನು ತಪ್ಪಿಸ್ಕೊಂಡು ಹೋಗಿರ್ತಾನಲ್ಲ, ಅದಕ್ಕೆ 2 ಪೊಲೀಸರನ್ನು ಕೂಡ ಅಮಾನತು ಮಾಡ್ತಾರೆ. ಮತ್ತೆ 1998ರ ಫೆಬ್ರವರಿ 28ರಂದು ಪೀಣ್ಯದಲ್ಲಿ 37 ವರ್ಷದ ವಿಧಿವೆ ಜಯಶ್ರೀ ಮರಡಿ ಸುಬ್ಬಯ್ಯ ಅವರ ಮೇಲೆ ಇವನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ. ಮೃತದೇಹದೊಂದಿಗೆ ಇವನು ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಾನೆ. ಆಕೆಗೆ ಒಬ್ಬ 8 ವರ್ಷದ ಮಗ ಇರ್ತಾನೆ, ಸುರೇಶ್ ಅಂತ. ಅವನು ಸ್ಕೂಲಿಂದ ಮನೆಗೆ ಬರುವಾಗ
ಈ ರೆಡ್ಡಿಯನ್ನು ನೋಡ್ತಾನೆ. ಅವಾಗ ರೆಡ್ಡಿ ಹೇಳ್ತಾನೆ, ನಿನ್ನ ತಾಯಿಗೆ ದೆವ್ವ ಹಿಡ್ದಿದೆ, ಅದಕ್ಕೆ ಅಲ್ಲಿ ಕಿಟಕಿಯಲ್ಲಿ ಕಟ್ಟಾಕಿದೀನಿ, ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ನಂತರ ರೆಡ್ಡಿ ಪೀಣ್ಯದಲ್ಲಿ ಇನ್ನೊಬ್ಬ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸ್ತಾನೆ. ಮಹಿಳೆ ಕಿರ್ಚಾಡಲು ಶುರು ಮಾಡ್ತಾಳೆ. ಅವನು ಮೊದಲ ಮಹಡಿಯಿಂದ ಹಾರಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ಅವನ ಕಾಲು ಉಳುಕಾಗುತ್ತೆ. ಅಲ್ಲೇ ಸ್ಥಳೀಯರು ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಮತ್ತೆ 1999ರಲ್ಲಿ ರೆಡ್ಡಿ ಮತ್ತೊಮ್ಮೆ ಹಿರೇಕರೂರು ಬಳಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಳ್ತಾನೆ. ಅದಾದ ನಂತರ ಇವನು ಚಿಕ್ಕಬಳ್ಳಾಪುರದಲ್ಲಿ ಇನ್ಸ್ಪೆಕ್ಟರ್ ನ್ಯಾಮೇಗೌಡ ಇವನನ್ನು ಮತ್ತೆ ಅರೆಸ್ಟ್ ಮಾಡ್ತಾರೆ. ಇವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಇಡ್ತಾರೆ. ಇದಾದ ನಂತರ ಇವನು ಬಳ್ಳಾರಿ ಜೈಲಿಗೆ ಹಾಕಿರ್ತಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ KSRTC ಬಸ್ನಲ್ಲಿ ವರ್ಗಾಯಿಸುವಾಗ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಳ್ಬಿಡ್ತಾನೆ. ಆದರೆ ಇದಾದ 2 ತಿಂಗಳಿಗೆ ಮತ್ತೆ ಅವನನ್ನ ಬಂಧಿಸಲಾಗುತ್ತೆ. ಬಂಧನೆ ಮಾಡಾದ್ಮೇಲೆ ಹಿರಿಯೂರು ಬೈಪಾಸ್ ಬಳಿ ಡಾಬಾದಲ್ಲಿ ಬಸ್ ನಿಂತಾಗ ಊಟಕ್ಕೂ ಏನೋ ನಿಂತಿರ್ತಾರೆ ಪೊಲೀಸರು. ಅದಾದ್ಮೇಲೆ ಅವನಿಗೆ ಕೋಳ ತರಿಸಿರ್ತಾರೆ. ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಆ ಹ್ಯಾಂಡ್ ಕ್ಯಾಪ್ನ ಬಿಚ್ಚಿಸ್ಕೊಳ್ತಾನೆ. ಬಿಚ್ಚಿಸ್ಕೊಂಡು ಆದ್ಮೇಲೆ ಇವನು ಹೊಲದಲ್ಲಿ ಓಡೋಕೆ ಶುರು ಮಾಡ್ಬಿಡ್ತಾನೆ. ಯಾಕಂದ್ರೆ ಇವನು ಆರ್ಮಿಯಲ್ಲಿ ಒಳ್ಳೆ ಟ್ರೈನಿಂಗ್ ತಗೊಂಡಿರ್ತಾನೆ, ಒಳ್ಳೆ ಫಿಟ್ ಆಗಿರ್ತಾನೆ. ಇವನು ರನ್ನಿಂಗ್ ಎಲ್ಲ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಇವನು ರೆಡ್ಡಿ ದಾವಣಗೆರೆ, ಹುಬ್ಳಿ, ಧಾರವಾಡ ಮತ್ತು ಪುಣೆಯಲ್ಲಿ ಸುತ್ತಾಡ್ಕೊಂಡಿರ್ತಾನೆ. ಅಂತ ಇಂಥ ಕೆಲಸ ಮಾಡ್ಕೊಂಡು ಆ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗ್ತಾ ಇರ್ತಾನೆ. 3 ಜನ ಹುಡುಗಿಯರ ಮೇಲೆ ಕೂಡ ಇದೇ ಸಮಯದಲ್ಲಿ ಅತ್ಯಾಚಾರ ಮಾಡಿರ್ತಾನೆ. ಮೇ 17, 2002ರಂದು ರೆಡ್ಡಿ ತುಮಕೂರಿನಿಂದ ಬೆಂಗಳೂರಿಗೆ ಬರ್ತಾ ಇರ್ತಾನೆ. ಬಂದ್ಮೇಲೆ ಯಶವಂತಪುರ ರೈಲ್ವೆ ಸ್ಟೇಷನ್ ನಲ್ಲಿ ಒಂದು ಕ್ಲಾಕ್ ರೂಮ್ ನಲ್ಲಿ ಇವನ ಲಗೇಜ್ನೆಲ್ಲ ಇಟ್ಟು ಕಟಿಂಗ್ ಮಾಡಿಸ್ಕೊಂಡ್ ಬರೋಣ ಅಂತ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಹೊರಗಡೆ ಹೋಗ್ತಾನೆ. ಸಲೂನ್ಗೆ ಹೋದಾಗ ಅಲ್ಲಿದ್ದ ಒಬ್ಬ ಆಟೋ ಚಾಲಕ, ಅವನ ಹೆಸರು ಸತ್ಯವೇಲು ಅಂತ, ಇವನು ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ಇವನು ಫೋಟೋವನ್ನು ನೋಡ್ತಾನೆ. ಇವನು ಗುರ್ತಿಡಿತಾನೆ. ಇವನು ಗುರ್ತಿಡಿದಾಗ ಇವನ ಅಣ್ಣನಿಗೆ ಫೋನ್ ಮಾಡ್ತಾನೆ, ರಾಜೇಂದ್ರ ಅಂತ ಇವರಣ್ಣ. ಇವನು ಫೋನ್ ಮಾಡಿ ಪೊಲೀಸರನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಈ ಮಧ್ಯೆ ಇವನು ರೆಡ್ಡಿ ಸಲೂನಿಂದ ಹೊರಗಡೆ ಬರೋದನ್ನೇ ಇವನು ಕಾಯ್ಕೊಂಡು ಕೂತಿರ್ತಾನೆ. ಹಾಗೆ ಫಾಲೋ ಮಾಡ್ತಾ ಇರ್ತಾನೆ. ಪೊಲೀಸನಿಗೆ ಇವನು ಇಂಟಿಮೇಷನ್ ಮಾಡ್ತಾ ಇರ್ತಾನೆ, ಇಲ್ಲಿ ಹೋಗ್ತಾ ಇದ್ದಾನೆ ಅಂತ. ಅದೇ ರೀತಿ ಇವನು ರೆಡ್ಡಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟರ್ ನಾಗರಾಜ್ ಮತ್ತು ಅರಸು ಇವರು ಶರೀಫ್ ನಗರದ ಬಳಿ ಇವನ್ನ ಅಟ್ಯಾಕ್ ಮಾಡಿ ಹಿಡಿದು ಬಂಧಿಸ್ತಾರೆ. ಮೊದಲಿಗೆ ರೆಡ್ಡಿ ನಾನು ಅವನಲ್ಲ ರಮೇಶ್ ಅಂತ ಹೇಳಿರ್ತಾನೆ. ಆದ್ರೆ ಪೊಲೀಸ್ ಠಾಣೆಗೆ ಕರೆದೊಯ್ದು ನಂತರ ಅವನನ್ನ ವಿಚಾರಿಸಿದಾಗ ನಾನೇ ಸರಣಿ ಕೊಲೆಗಾರ ಅಂತ ಒಪ್ಕೊಂಡಿರ್ತಾನೆ. ಪೊಲೀಸರು ಆಟೋ ಚಾಲಕನಿಗೆ 20,000 ಬಹುಮಾನ ಕೊಡ್ತಾರೆ. ರೆಡ್ಡಿ ಬ್ರಾ ಮತ್ತು ಒಳ ಉಡುಪುಗಳನ್ನು ಧರಿಸುವುದು ಕಂಡು ಬರುತ್ತೆ. ಆ ಸಮಯದಲ್ಲಿ ಕೂಡ ಕ್ಲಾಕ್ ರೂಮ್ ನಿಂದ ವಶಪಡಿಸಿಕೊಂಡ ಅವನ ಬ್ಯಾಗ್ ನಲ್ಲಿ ಹಲವಾರು ಮಹಿಳೆಯರ ಉಡುಪುಗಳು ಇರ್ತವೆ. 18 ಪ್ಯಾಂಟ್ಗಳು, 10 ಬ್ರಾಗಳು, 8 ಚೂಡಿದಾರಗಳು, 6 ಸೀರೆಗಳು, 4 ಬ್ಲೌಸ್ಗಳು ಮತ್ತು 2 ನೈಟಿಗಳು ಇರ್ತಾವೆ. ಅದರಲ್ಲಿ ದೇಶಿ ಸುಬ್ಬಯ್ಯ ಅವರ ಮೇಲಿನ ಅತ್ಯಾಚಾರ ಸೇರಿದಂತೆ 9 ಪ್ರಕರಣಗಳಲ್ಲಿ ರೆಡ್ಡಿಯನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷೆ ವಿಧಿಸಲಾಗುತ್ತೆ. ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ 11 ಪ್ರಕರಣಗಳಲ್ಲಿ ರೆಡ್ಡಿಯನ್ನು ಕೈಬಿಡಲಾಗುತ್ತೆ. ನಂತರ ಅಕ್ಟೋಬರ್ 26, 2006ರಂದು ಬೆಂಗಳೂರು ನಗರದ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರು ಸುಕನ್ಯಾ 7 ವರ್ಷ ಶಿಕ್ಷೆ ಜೊತೆಗೆ 25,000 ದಂಡ ಮತ್ತು 10 ವರ್ಷಗಳ ಶಿಕ್ಷೆ ಮತ್ತು 25,000 ದಂಡ ಸೇರಿದಂತೆ ಬಹು ಶಿಕ್ಷೆಗಳನ್ನು ವಿಧಿಸ್ತಾರೆ ಇವನ ಮೇಲೆ. ರೆಡ್ಡಿ ತನ್ನ ತಾಯಿಯನ್ನು ನೋಡ್ಕೊಳ್ಬೇಕಂತ ನ್ಯಾಯಾಧೀಶರಿಗೆ ಕೇಳ್ಕೊಳ್ತಾನೆ. ನ್ಯಾಯಾಧೀಶರು ಕರುಣೆ ತೋರಲ್ಲ ಇವನ ಮೇಲೆ. ಕೇಸ್ಗಳು ಜಾಸ್ತಿ ಆದ್ದರಿಂದ ಪ್ರಕರಣವನ್ನು ಹೈಕೋರ್ಟ್ಗೆ ಹಸ್ತಾಂತರ ಮಾಡಲಾಗುತ್ತೆ. ಅಕ್ಟೋಬರ್ 4, 2007ರಂದು ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠವು ರೆಡ್ಡಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತೆ. ಫೆಬ್ರವರಿ 1, 2011ರಂದು ಸುಪ್ರೀಂ ಕೋರ್ಟ್ನಲ್ಲಿ ಶಿಕ್ಷೆಯನ್ನು ಎತ್ತಿಡಿಯುತ್ತೆ. ರೆಡ್ಡಿ ತಕ್ಷಣವೇ ಭಾರತದ ರಾಷ್ಟ್ರಪತಿಗಳಿಗೆ ದಯಾ ಅರ್ಜಿಯನ್ನು ಸಲ್ಲಿಸ್ತಾನೆ. ರಾಷ್ಟ್ರಪತಿ ಹಾಗೆ ಕರ್ನಾಟಕ ಸರ್ಕಾರವು ಇವನ ದಯಾ ಅರ್ಜಿಯನ್ನು ತಿರಸ್ಕಾರ ಮಾಡ್ತಾರೆ. ಇವನು ಪದೇ ಪದೇ ದಯಾ ಅರ್ಜಿಯನ್ನು ಹಾಕ್ತಾನೆ ಇರ್ತಾನೆ. ಅದು ರಿಜೆಕ್ಟ್ ಆಗ್ತಾ ಇರುತ್ತೆ. ಆದರೆ ನವೆಂಬರ್ 4, 2022ರಂದು ಸುಪ್ರೀಂ ಕೋರ್ಟ್ ಇವನಿಗೆ ಗಲ್ಲು ಶಿಕ್ಷೆಯಿಂದ 30 ವರ್ಷಗಳ ಮರಣದಂಡನೆಯನ್ನು ವಿಧಿಸುತ್ತೆ. ಆದರೆ ಇವನು ಜೈಲಿನಲ್ಲಿ ಮಾಡ್ತಾ ಇರೋ ಕೆಲಸ ಏನು? ಅವನಿಗೆ ಜೈಲಿನಲ್ಲಿ 3 ಹೊತ್ತು ಊಟ ಸಿಗ್ತಾ ಇದೆ, ಆಂಡ್ರಾಯ್ಡ್ ಫೋನ್ ಇದೆ, ಹಾಗೆ ಹಿಂದ್ಗಡೆ ನೋಡ್ಲಿಕ್ಕೆ ಟಿವಿ ಸಮೇತ ಇದೆ. ಅಲ್ಲಿನ ಪರಪ್ಪ ನಗರದಲ್ಲಿ ಅದೇನು ಜೈಲು ಅಥವಾ ರೆಸಾರ್ಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ. ರೀಸೆಂಟ್ ಆಗಿ ಇನ್ನು ಸುಪ್ರೀಂ ಕೋರ್ಟ್ ದರ್ಶನ್ ಪ್ರಕರಣದಲ್ಲಿ ದೇಶದ ಎಲ್ಲ ಜೈಲುಗಳಲ್ಲಿ ಯಾವ ತರ ವ್ಯವಸ್ಥೆ ಇದೆ ಅಂತ ಒಂದು ವೆರಿಫಿಕೇಶನ್ ಮಾಡಿಸುತ್ತೆ. ಇದಾದ ನಂತರ ಕೂಡ ಈ ತರ ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಇವರಿಗೆಲ್ಲವೂ ಸಿಗ್ತಾ ಇದೆ. ನೋಡಬೇಕು, ಈ ಕೇಸಿನಿಂದ ಇವನಿಗೆ ಮತ್ತಷ್ಟು ಶಿಕ್ಷೆ ಆಗೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ನಮಸ್ಕಾರ.